ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾನು KCET 2024 ಕೇಳಿರುವಂತಹ ಗ್ರೂಪ್ ಥಿಯರಿ ಕ್ವಶನ್ಸ್ದು ಸೊಲ್ಯೂಷನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಗ್ರೂಪ್ ಥಿಯರಿಯಲ್ಲಿ 2024 ನಿಮಗೆ ಲೈಕ್ 5 to 6 ಕ್ವಶನ್ಸ್ ಕೇಳಿದ್ದಾರೆ. ನಿಮಗೆ 4 to 5 ಕ್ವಶನ್ಸ್ ಕೇಳಿದ್ದಾರೆ. 4 to 5 ಕ್ವಶನ್ಸ್. ಓಕೆ, ಅಂದರೆ 10 ಮಾರ್ಕ್ಸ್. ಈ ಸಲ ಕೂಡ ನಾವು 8 to 10 ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಅದನ್ನು ಇಂಪಾರ್ಟೆಂಟ್ ಇದೆ ಈ ಒಂದು ಚಾಪ್ಟರು. ಓಕೆ, ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಅಟ್ಲೀಸ್ಟ್ ಇದರಲ್ಲಿ ಏನಂದರೆ ಗ್ರೂಪ್ಸ್ ಡೆಫಿನೇಷನ್ಸ್ ಕಲ್ತ್ಕೊಳ್ಳಿ. ಗ್ರೂಪ್ನ ಹೆಂಗೆ ವೆರಿಫೈ ಮಾಡೋದು, ಓಕೆ, ಗ್ರೂಪ್ ಅಂತ ಹೆಂಗೆ ಚೆಕ್ ಮಾಡೋದು, ಅದನ್ನು ಸಮ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಸಮ್ ಸ್ಟ್ಯಾಂಡರ್ಡ್ ಗ್ರೂಪ್ಸ್ ಇರುತ್ತಲ್ಲ, ಲೈಕ್ ಸಿಮಿಟ್ರಿಕ್ ಗ್ರೂಪ್ ಆಗಿರ್ಬೋದು, ಡಯಾಡ್ರಲ್ ಗ್ರೂಪು, ಓಕೆ, UN ಗ್ರೂಪು, ZN ಗ್ರೂಪು, ಇಂಥ ಗ್ರೂಪ್ಸ್ದು ಪ್ರಾಪರಾಗಿ ಅದನ್ನು ಲೈಕ್ ಅದ್ರಿಗೆ ಸಬ್ ಗ್ರೂಪ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು, ಆ್ಯಂಡ್ ನಂಬರ್ ಆಫ್ ಎಲಿಮೆಂಟ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು, ಆ್ಯಂಡ್ ಸೈಕ್ಲಿಕ್ ಗ್ರೂಪ್ ಬಗ್ಗೆ ಕಲ್ತ್ಕೊಳ್ಳಿ. ಓಕೆ, ಇದು ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ಸೈಲೋ ಪ್ಯಾಕೇಜ್ ಅಂತ ಬರುತ್ತೆ, ಸೈಲೋ P ಗ್ರೂಪ್ ಅಂತ ಬರುತ್ತೆ. ಓಕೆ, P ಗ್ರೂಪ್ಸ್ ಅಂತ ಬರುತ್ತೆ, ಆ್ಯಂಡ್ ಸೈಲೋ P ಸಬ್ ಗ್ರೂಪ್ಸ್ ಅಂತ ಬರುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆ ಟೈಪ್ ಆಫ್ ಕಾನ್ಸೆಪ್ಟನ್ನ ಅಟ್ಲೀಸ್ಟ್ ನೀವು ನೋಡಿಕೊಂಡ್ರೆ ಗ್ರೂಪ್ ಥಿಯರಿಯಲ್ಲಿ ಓಕೆ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಎಲ್ಲ ನೀವು ಓದೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಇವನ್ನ ನೋಡ್ಕೊಳ್ಳಿ ನೀವು. ಆ್ಯಂಡ್ ಇವಾಗ ಕ್ವಶನ್ಸ್ ಬಂದರೆ 17th ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಗ್ರೂಪ್ ಅಂತ ಕೇಳಿದ್ದಾನೆ. ಓಕೆ, ಈ ಒಂದು ಯಾವುದಾದ್ರೂ ಒಂದು ನಾನ್ ಎಂಪ್ಟಿ ಸೆಟ್ನ ನಾವು ಗ್ರೂಪ್ ಅಂತ ಹೇಳಬೇಕು ಅಂದರೆ 4 ಪ್ರಾಪರ್ಟೀಸ್ನ ಸ್ಯಾಟಿಸ್ಫೈ ಮಾಡಬೇಕು. ಒಂದು ಕ್ಲೋಸರ್ ಪ್ರಾಪರ್ಟಿ. ಓಕೆ, ಸ್ಟಾರ್ ಅನ್ನೋದು ಬೈನರಿ ಆಪ್ರೇಷನ್ನು. ಓಕೆ, ಯಾವುದಾದ್ರೂ 2 ಎಲಿಮೆಂಟ್ಸ್ ಜೀನಿಂದ ತೊಗೊಂಡು ಅದ್ರಿಗೆ ಆಪ್ರೇಷನ್ ಅಪ್ಲೈ ಮಾಡಿದರೆ ಮತ್ತೆ ಅದು GLA ಇರಬೇಕು. ಮತ್ತು ಅಸೋಸಿಯೇಟಿವ್ ಪ್ರಾಪರ್ಟಿ, ಈ ಪ್ಯಾಟ್ರನ್ ತೊಗೊಂಡ್ರೆ ಇವೆರಡು LHS = RHS ಆಗಬೇಕು. ಐಡೆಂಟಿಟಿ ಎಲಿಮೆಂಟ್, ಓಕೆ, ನೀವು ಆಪ್ರೇಷನ್ ಅಪ್ಲೈ ಮಾಡಿದರೆ A ಸ್ಟಾರ್, ಓಕೆ, ಈ ತೊಗೊಂಡ್ರೆ ಏನೇ ಬರಬೇಕು ಮತ್ತೆ. ಓಕೆ, ಇಲ್ಲಿ ನೀವು ಈ ಹತ್ರ ಯಾವ ಎಲಿಮೆಂಟ್ ತೊಗೊತೀರೋ, ಓಕೆ, ಈ ಸ್ಯಾಟಿಸ್ಫೈ, ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದರೆ ಆ ಎಲಿಮೆಂಟ್ನ ನಾವೇನಂತ ಕರಿತೀವಿ, ಐಡೆಂಟಿಟಿ ಎಲಿಮೆಂಟ್ ಅಂತ ಕರಿತೀವಿ. ಆ್ಯಂಡ್ ಅಡಿಷನಲ್ಲಿ ಯಾವತ್ತೂ ನೆನಪಿಟ್ಕೊಳ್ಳಿ, ಅಡಿಷನಲ್ಲಿ ಐಡೆಂಟಿಟಿ ಎಲಿಮೆಂಟು ನಿಮಗೆ 0 ಇರುತ್ತೆ. ಓಕೆ, ಮಲ್ಟಿಪ್ಲಿಕೇಷನಲ್ಲಿ ಐಡೆಂಟಿಟಿ ಎಲಿಮೆಂಟ್ 1 ಇರುತ್ತೆ. ಅದೇ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಷನಲ್ಲಿ ಐಡೆಂಟಿಟಿ ಎಲಿಮೆಂಟ್ ಈ ಪ್ಯಾಟ್ರನಲ್ಲಿ ಈ ಟೈಪ್ ಇರುತ್ತೆ. ಅದೇ ಮ್ಯಾಟ್ರಿಕ್ಸ್ ಅಡಿಷನಲ್ಲಿ ಐಡೆಂಟಿಟಿ ಎಲಿಮೆಂಟ್ ಅನ್ನೋದು 0 0 0 ಇರುತ್ತೆ. ಓಕೆ, ಅಟ್ಲೀಸ್ಟ್ ಇವನ್ನ ನೆನಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ಇನ್ವರ್ಸ್ ಎಲಿಮೆಂಟ್ A ಸ್ಟಾರ್ A ಇನ್ವರ್ಸ್ ತೊಗೊಂಡ್ರೆ ಐಡೆಂಟಿಟಿ ಬರಬೇಕು. ಓಕೆ, ಅಂದರೆ ಒಂದು ಎಲಿಮೆಂಟ್ ತೊಗೊತಿರೋ ಜೀನಿಂದ ಮತ್ತು ಇನ್ನೊಂದು ಎಲಿಮೆಂಟ್ ತೊಗೊಂಡಾಗ ಇವೆರಡನ್ನೂ ಆಪ್ರೇಷನ್, ಏನು ಆಪ್ರೇಷನ್ ಕೊಟ್ಟಿರೋ ನಾನು ಅಪ್ಲೈ ಮಾಡಿದರೆ ಮತ್ತೆ ಐಡೆಂಟಿಟಿ ಬಂದರೆ, ಓಕೆ, ಈ B ಅನ್ನೋದು Aಗೆ ಇನ್ವರ್ಸ್ ಆಗುತ್ತೆ. ಆ್ಯಂಡ್ ಈವನ್ A ಅನ್ನೋದು Bಗೆ ಇನ್ವರ್ಸ್ ಆಗುತ್ತೆ. ಓಕೆ, ವೈಸ್ ವರ್ಸ ಇರುತ್ತೆ ಅವು. ಇವಾಗ ಆಪ್ಷನ್ಸ್ನ ಚೆಕ್ ಮಾಡ್ತಾ ಬರೋಣ. ಫಸ್ಟ್ ಆಪ್ಷನಲ್ಲಿ A ಬಿಲಾಂಗ್ಸ್ ಟು Q, A is not equal to 0 ವಿತ್ ರೆಸ್ಪೆಕ್ಟ್ ಟು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಐಡೆಂಟಿಟಿ ಎಲಿಮೆಂಟ್ ಚೆಕ್ ಮಾಡಿ. ಐಡೆಂಟಿಟಿ ಎಲಿಮೆಂಟ್ ಯಾವ ಪ್ಯಾಟ್ರನ್ ಇರಬೇಕು, 1 0 0 1. ಈ ಪ್ಯಾಟ್ರನ್ ಐಡೆಂಟಿಟಿ ಎಲಿಮೆಂಟ್ ಇರಬೇಕು ನಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನಲ್ಲಿ. ನೀವು ಕೊಟ್ಟಿರೋ ಸೆಟ್ ನೋಡಿದರೆ ಈ ಪೊಸಿಷನ್ ಎಲಿಮೆಂಟ್ ಅನ್ನೋದು ನಾಟ್ ಈಕ್ವಲ್ ಟು 0 ಇರಬೇಕಂತೆ. ಅಂದರೆ ಎಲ್ಲ ನಾಟ್ ಈಕ್ವಲ್ ಟು 0ನೇ, ಬಟ್ ನಿಮಗೆ ಈ ಪೊಸಿಷನ್ ಹತ್ರ 1 ತೊಗೊಬೋದು, ಇದ್ರ ಹತ್ರ 1 ತೊಗೊಬೋದು. ಬಟ್ ನನಗೆ ಐಡೆಂಟಿಟಿ ಬೇಕು ಅಂದರೆ ಡೆಫಿನೆಟ್ಲಿ ಈ ಪೊಸಿಷನ್ 0, ಈ ಪೊಸಿಷನ್ 0 ಬರಲೇಬೇಕು. ಬಟ್ ಇವನ್ ಕಂಡೀಷನ್ ಏನು ಕೊಟ್ಟಿದ್ದಾನೆ, A ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾನೆ. ನೀವೇನಾದರೂ ನಂಬರ್ ತೊಗೊಳ್ಳಿ, ಬಟ್ 0 ಮಾತ್ರ ತೊಗೊಬಾರ್ದು ಅಂತ ಹೇಳ್ತಾ ಇದ್ದಾನೆ. 0 ಮಾತ್ರ ತೊಗೊಬಾರ್ದು ಅಂದಾಗ ನಮಗೆ ಈ ಎಲಿಮೆಂಟ್ ಅನ್ನೋದು ಡಸ್ ನಾಟ್ ಬಿಲಾಂಗ್ಸ್ ಟು ದ ಗಿವೆನ್ ಸೆಟ್. ಇದನ್ನು G ಅಂತ ತೊಗೊಂಡ್ರೆ ಈ ಸೆಟ್ಟಲ್ಲಿ ಇಲ್ಲ ನಮಗೆ. ಓಕೆ, ಐಡೆಂಟಿಟಿ ಎಲಿಮೆಂಟೇ ಇಲ್ಲ ಅಂದರೆ ಏನಾಗುತ್ತೆ, ಇಟ್ ಈಸ್ ನಾಟ್ ಎ ಗ್ರೂಪ್. ಓಕೆ, ನೋಡಿ, ಯಾವುದಾದ್ರೂ ಒಂದು ನಾನ್ ಎಂಟಿ ಸೆಟ್ನ ನಾವು ಗ್ರೂಪ್ ಅಂತ ಹೇಳ್ಬೇಕಂದ್ರೆ ಈ ಪ್ರಾಪರ್ಟೀಸ್ ಎಲ್ಲ ಸ್ಯಾಟಿಸ್ಫೈ ಮಾಡಬೇಕು. ಬಟ್ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಿಲ್ಲ ಅಂದ್ರೂ ದಟ್ ಈಸ್ ನಾಟ್ ಎ ಗ್ರೂಪ್. ಓಕೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಈ ಕ್ವಶನ್ಗೆ ಬಂದರೆ ಇಲ್ಲೇನು ಕೊಡ್ತಾ ಇದ್ದಾನೆ, ಮ್ಯಾಟ್ರಿಕ್ಸ್ ಅಡಿಷನ್ ಅಂತ ಕೊಡ್ತಾ ಇದ್ದಾನೆ. ಮ್ಯಾಟ್ರಿಕ್ಸ್ ಅಡಿಷನ್ ಅಂತ ಕೊಟ್ಟಾಗ ಮ್ಯಾಟ್ರಿಕ್ಸ್ ಅಡಿಷನಲ್ಲಿ ಐಡೆಂಟಿಟಿ ಎಲಿಮೆಂಟ್ ಹೆಂಗಿರುತ್ತೆ ನಮಗೆ, 0 0 0 0. ಇದು ಐಡೆಂಟಿಟಿ ಎಲಿಮೆಂಟ್ ಇರಬೇಕು. ಓಕೆ,
ಓಕೆ, ಅರ್ಥ ಆಯ್ತಾ? ಇದನ್ನು ಜಿ ಅಂತ ತಗೊಳ್ಳಿ ಸೆಟ್ನ. ಇಲ್ಲಿ ಕೂಡ ಏನೇನು ಕಂಡೀಷನ್ ಆಗ್ತಾ ಇದ್ದಾನೆ, ಎ ನಾಟ್ ಈಕ್ವಲ್ ಟು 0. ಓಕೆ, ಅರ್ಥ ಆಗ್ತಿದೆಯಾ? ಇಲ್ಲಿ ಕೂಡ ಎ ನಾಟ್ ಈಕ್ವಲ್ ಟು 0 ಅಂತ ಕಂಡೀಷನ್ ಕೊಡ್ತಾ ಇದ್ದಾನೆ. ಇಲ್ಲೂ ಕೂಡ ಕಂಡೀಷನ್ ಹಿಂಗೆ ಕೊಟ್ಟಾಗ ನಮ್ಗೆ ಇದೇನಾಗುತ್ತೆ, ಅರ್ಥ ಆಗ್ತಿದೆಯಾ? ನೀವು ಏನಾದರೂ ಎಲಿಮೆಂಟ್ ತೊಗೊಳ್ಳಿ, ಇಲ್ಲಿ 0 ಮಾತ್ರ ತೊಗೊಬಾರ್ದು ಅಂತ ಇದ್ದಾನೆ. 0 ತೊಗೊಂಡಿಲ್ಲ ಅಂದರೆ ನಮಗೆ ಈ ಎಲಿಮೆಂಟೇ ಬರಲ್ಲ. ಈ ಎಲಿಮೆಂಟ್ ಅನ್ನೋದು ಡಸ್ ನಾಟ್ ಬಿಲಾಂಗ್ಸ್ ಟು ದ ಗಿವೆನ್ ಸೆಟ್, ಐಡೆಂಟಿಟಿ ಎಲಿಮೆಂಟೇ ಇಲ್ಲ. ಆವಾಗ ಇದೇನಾಗುತ್ತೆ, ಇದು ಕೂಡ ನಮಗೆ ನಾಟ್ ಗ್ರೂಪ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಥರ್ಡ್ ಒನ್ ಬರೋಣ. ಥರ್ಡ್ ಒನ್, ದ ಸೆಟ್ ಆಫ್ n by n ಮ್ಯಾಟ್ರಿಸಸ್ ಓವರ್ ಕ್ಯೂ. ಓಕೆ, ವಿತ್ ರೆಸ್ಪೆಕ್ಟ್ ಟು ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಫಾರ್ n ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು n 1 ಅಂತ ಕೊಡ್ತಾ ಇದ್ದಾನೆ. n ಈಸ್ ಈಕ್ವಲ್ ಟು ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಕೊಡ್ತಾ ಇದ್ದಾನೆ. ನಾನೇನು ಮಾಡ್ತೀನಿ, n ಈಸ್ ಈಕ್ವಲ್ ಟು 2 ಅಂತ ತೊಗೊಳ್ತೀನಿ. ಓಕೆ, ನಾನು ಕನ್ವೀನಿಯನ್ಸ್ಗೆ ಫಿಕ್ಸ್ ಮಾಡ್ತೀನಿ. n ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಆರ್ಡರ್ನ ಫಿಕ್ಸ್ ಮಾಡ್ತೀನಿ. ಓಕೆ, ಹೆಂಗಿರುತ್ತೆ ಅಂದರೆ ಎ ಬಿ ಸಿ ಡಿ ಈ ಪ್ಯಾಟರ್ನ್ ಇರುತ್ತೆ. ಅವನೇನು ಕೊಡ್ತಾ ಇದ್ದಾನೆ, ಓವರ್ ಕ್ಯೂ ಅಂದರೆ ಇದರಲ್ಲಿರೋ ಎಲಿಮೆಂಟ್ಸ್ ಎಲ್ಲ ನಮಗೆ ಕ್ಯೂನಿಂದ ತೊಗೊತೀವಿ. ಓಕೆ, ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂದರೆ ಐಡೆಂಟಿಟಿ ಎಲಿಮೆಂಟು 1 0 0 1 ಈ ಪ್ಯಾಟರ್ನ್ ಇರುತ್ತೆ. ಓಕೆ, ಇದು ಕ್ಲಿಯರ್. ಇವಾಗ ನಾವೇನು ಚೆಕ್ ಮಾಡಬೇಕಂದ್ರೆ, ಇದರಲ್ಲಿ n by n ಮ್ಯಾಟ್ರಿಕ್ಸ್ ಕಲೆಕ್ಷನ್ ಆಫ್ ಆಲ್ n by n ಮ್ಯಾಟ್ರಿಕ್ಸ್ ತಾನೆ, ಕಲೆಕ್ಷನ್ ಆಫ್ ಆಲ್ n by n ಮ್ಯಾಟ್ರಿಕ್ಸು. ಇನ್ನೊಂದು ಏನು ಅಂದರೆ, ಇನ್ವರ್ಸ್ ಎಲಿಮೆಂಟ್ ಏನಾದರೂ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನಲ್ಲಿ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಇದ್ರ ಡಿಟರ್ಮಿನೆಂಟ್ ಅನ್ನೋದು ಏನಾಗಬೇಕು, ಇದು ಸಪೋಸ್ ಇದು ಮ್ಯಾಟ್ರಿಕ್ಸ್ ಎ ಅಂತ ತೊಗೊಂಡ್ರೆ ಇದ್ರ ಡಿಟರ್ಮಿನೆಂಟ್ ಅನ್ನೋದು ಶುಡ್ ನಾಟ್ ಬಿ ಈಕ್ವಲ್ ಟು 0 ಆಗಬೇಕು. ಓಕೆ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನಲ್ಲಿ, ಓಕೆ, ಮ್ಯಾಟ್ರಿಸಸ್ಸಲ್ಲಿ ನಿಮ್ಗೆ ಗೊತ್ತೇ ಇದೆ, ಮ್ಯಾಟ್ರಿಸಸ್ಸಲ್ಲಿ ಇನ್ವರ್ಸ್ ಎಲಿಮೆಂಟ್ ಎಕ್ಸಿಸ್ಟ್ ಆಗಬೇಕು ಅಂದರೆ, ಓಕೆ, ಮಲ್ಟಿಪ್ಲೈ ಮಾಡಿದರೆ ಯಾವುದಾದ್ರೂ 2 ಮ್ಯಾಟ್ರಿಕ್ಸ್ನ ನೀವು ಮಲ್ಟಿಪ್ಲೈ ಮಾಡ್ತಾಯಿದ್ರೆ ಈಗ ಇನ್ವರ್ಸ್ ಎಲಿಮೆಂಟ್ ಏನಾಗುತ್ತೆ, ಇನ್ವರ್ಸ್ ಎಲಿಮೆಂಟ್ ಎಕ್ಸಿಸ್ಟ್ ಆಗಬೇಕಂದ್ರೆ ಡೆಫಿನೆಟ್ಲಿ ಡಿಟರ್ಮಿನೆಂಟ್ ಶುಡ್ ನಾಟ್ ಬಿ ಈಕ್ವಲ್ ಟು 0 ಆಗಬೇಕು. ಕರೆಕ್ಟಾ? ಇವಾಗ ನಾನು 1 0 0 0 ದಿಸ್ ಈಸ್ ಆಲ್ಸೋ ಎ ನಾನ್ ಝೀರೋ ಮ್ಯಾಟ್ರಿಕ್ಸ್. ಕರೆಕ್ಟಾ? ನಾನ್ ಝೀರೋ ಮ್ಯಾಟ್ರಿಕ್ಸ್ ಇದು. ಬಟ್ ಇದ್ರ ಡಿಟರ್ಮಿನೆಂಟ್ ಏನಾಗುತ್ತೆ, ವಾಟ್ ಈಸ್ ದ ಡಿಟರ್ಮಿನೆಂಟ್, 0 ಬರುತ್ತೆ. ಡಿಟರ್ಮಿನೆಂಟ್ 0 ಬಂದರೆ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಅರ್ಥ ಆಗ್ತಿದೆ? ವಿತ್ ರೆಸ್ಪೆಕ್ಟ್ ಟು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಓಕೆ, ಇನ್ವರ್ಸ್ ಡಸ್ ನಾಟ್, ಇಂಥ ಎಲಿಮೆಂಟ್ಸ್ ತುಂಬಾ ಇರುತ್ತೆ ನಿಮಗೆ, ನಾಟ್ ಓನ್ಲಿ 1. ಓಕೆ, ಈ ಪ್ಯಾಟರ್ನ್ ಕ್ವಶನ್ಸ್ ಇಲ್ಲಿ ನೀವು ವ್ಯಾಲ್ಯೂಸ್ ಚೇಂಜ್ ಮಾಡ್ತಾ ಇರಿ. ಓಕೆ, ಇಂಥ ಟೈಪ್ ಕ್ವಶನ್ಸ್, ಇಂಥ ಟೈಪ್ ಆಫ್ ಎಲಿಮೆಂಟ್ಸ್ ನಿಮಗೆ ತುಂಬಾ ಇರುತ್ತೆ ಈ ಸೆಟ್ಟಲ್ಲಿ. ಓಕೆ, ಅರ್ಥ ಆಗ್ತಿದೆ? ಈ ಸೆಟ್ಟಲ್ಲಿ ಈ ಟೈಪ್ ಆಫ್ ಕ್ವಶನ್ಸ್, ಸಪೋಸ್ ಯಾವೆಲ್ಲ ಎಲಿಮೆಂಟ್ಸ್ ನಾನ್ ಝೀರೋ ಮ್ಯಾಟ್ರಿಸಸ್ದು ಡಿಟರ್ಮಿನೆಂಟ್ 0 ಆಗುತ್ತೋ ಅದ್ರಿಗೆಲ್ಲ ನಮಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ ಅಂದರೆ ಇದೇನಾಗುತ್ತೆ, ನಾಟ್ ಎ ಗ್ರೂಪ್. ಒಂದು ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಿಲ್ಲ ಅಂದರೆ ದಟ್ ಈಸ್ ನಾಟ್ ಎ ಗ್ರೂಪ್ ಆಗುತ್ತೆ. ಕರೆಕ್ಟಾ? ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಓಕೆ, ಅರ್ಥ ಆಗ್ತಿದೆಯಾ? ಓಕೆ, ಇಲ್ಲೇನಾದರೂ ಅವ್ನ ಕಂಡೀಷನ್ ಏನಾದರೂ ಡಿಟರ್ಮಿನೆಂಟ್ ಅನ್ನೋದು ಈಕ್ವಲ್ ಟು ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂತ ಕೊಟ್ಟಿದ್ದರೆ ಇಟ್ ಈಸ್ ಎ ಗ್ರೂಪ್. ಓಕೆ, ಇಟ್ ಈಸ್ ಎ ಗ್ರೂಪ್ ಆಫ್ ದ ಕಲೆಕ್ಷನ್ ಆಫ್ ಆಲ್ ಮ್ಯಾಟ್ರಿಸಸ್ ಆ್ಯಂಡ್ ದ ಡಿಟರ್ಮಿನೆಂಟ್ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂತ ಈ ಕಂಡೀಷನ್ ಕೊಟ್ಟಿದ್ದರೆ ಏನಾಗ್ತದೆ, ಇದು ಗ್ರೂಪ್ ಆಗ್ತಾಯಿದೆ. ಬಟ್ ಇಂಥ ಕಂಡೀಷನ್ ಏನೋ ಅವ್ನು ಕೊಟ್ಟಿಲ್ಲ. ಕಂಡೀಷನ್ ಕೊಟ್ಟಿಲ್ಲ ಅಂದರೆ ತುಂಬಾ n by n ಮ್ಯಾಟ್ರಿಸಸ್ ಇರುತ್ತೆ, ನಾನ್ ಝೀರೋ n by n ಮ್ಯಾಟ್ರಿಸಸ್ಸು, ಅದರ ಡಿಟರ್ಮಿನೆಂಟ್ 0 ಬರುತ್ತೆ. ಕರೆಕ್ಟಾ? ಅದರಿಂದ ಇಟ್ ಈಸ್ ನಾಟ್ ಎ ಗ್ರೂಪ್. ಅಂತ ಡಿಟರ್ಮಿನೆಂಟ್ 0 ಬರೋದ್ರಿಗೆಲ್ಲ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ ಅಂದರೆ ನಮಗೆ ಒಂದು ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಲ್ಲ ಗ್ರೂಪ್ದು, ಆವಾಗ ಇಟ್ ಈಸ್ ನಾಟ್ ಎ ಗ್ರೂಪ್. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಬರೋಣ. ದ ಸೆಟ್ ಆಫ್ ಆಲ್ ಇಂಟೀಜರ್ಸ್ ಮಾಡ್ಯುಲೋ n ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡ್ಯುಲೋ n ಅಂತೆ. ದ ಸೆಟ್ ಆಫ್ ಆಲ್ ಇಂಟೀಜರ್ಸ್ ಮಾಡ್ಯುಲೋ n. ಓಕೆ, ಇಂಟೀಜರ್ ಮಾಡ್ಯುಲೋ n ನೋಡಿ, zn ಮಲ್ಟಿಪ್ಲಿಕೇಶನ್ ಮಾಡ್ಯುಲೋ n. ಇದು ನಮಗೆ ಗ್ರೂಪ್ ಆಗುತ್ತಾ ಇಲ್ಲ ಅಂತ ನೋಡಬೇಕು. ನಮಗೂ ಒಂದು ಜನ್ರಲಾಗಿ ಒಂದು ಗ್ರೂಪ್ ಇದೆ. ಓಕೆ, UN ಗ್ರೂಪ್, ಯೂನಿಟ್ ಗ್ರೂಪ್ ಅಂತ ಕರಿತೀವಿ. ಓಕೆ, UN ಗ್ರೂಪ್ ಏನು ಅಂದರೆ, ಓಕೆ, ಇದರಲ್ಲಿ ಎಲಿಮೆಂಟ್ಸ್ ಹೆಂಗಿರುತ್ತೆ ಅಂದರೆ ಇದು ಮಲ್ಟಿಪ್ಲಿಕೇಶನ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಈಸ್ ದ ಕಲೆಕ್ಷನ್ ಆಫ್ ಆಲ್ ದ ಎಲಿಮೆಂಟ್ಸ್ ನ್ಯಾಚುರಲ್ ನಂಬರ್ಸ್. ಓಕೆ, ಆ್ಯಂಡ್ ಇದರಲ್ಲಿ ಏನಂದರೆ ಜಿ ಸಿ ಡಿ ಆಫ್
ದಟ್ ಎಲಿಮೆಂಟ್ ಆ್ಯಂಡ್ ಎನ್ ಶುಡ್ ಬಿ ಈಕ್ವಲ್ ಟು 1 ಇರುತ್ತೆ. ಓಕೆ, ಈ ಪ್ಯಾಟ್ರನ್ ಈ ಟೈಪ್ ಈ ಕಂಡೀಷನ್ ಇದ್ದಾಗ ಇದೇನಾಗುತ್ತೆ, ನಮಗೆ ಗ್ರೂಪ್ನ ಫಾರ್ಮ್ ಮಾಡುತ್ತೆ. ಅರ್ಥ ಆಗ್ತದೆ? ಫಾರ್ ಎಕ್ಸಾಂಪಲ್ U3 ಅಂತ ತೊಗೊಂಡಿದ್ದೆ ಅಂದ್ಕೊಳ್ಳಿ. ಇದರಲ್ಲಿ ಎಲಿಮೆಂಟ್ಸ್ ಹೆಂಗಿರುತ್ತೆ ಅಂದರೆ 1 2 ಹೀಗಿರುತ್ತೆ. ಅಂದರೆ ಜಿ ಸಿ ಡಿ ಆಫ್ 1 ಆ್ಯಂಡ್ 3 ಏನಾಗುತ್ತೆ, 1 ಬರುತ್ತೆ. ಜಿ ಸಿ ಡಿ ಆಫ್ 2 ಆ್ಯಂಡ್ 3 ಏನು ಬರುತ್ತೆ, 1 ಬರುತ್ತೆ. ಓಕೆ, ಇದು ನಮಗೆ ಗ್ರೂಪ್ನ ಫಾರ್ಮ್ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡುಲು. ಓಕೆ, ಮಲ್ಟಿಪ್ಲಿಕೇಶನ್ ಮಾಡುಲು ಎನ್. ಇವಾಗ ಇದ್ರಿಗೆ ಬರೋಣ, ಈ ಕ್ವಶನ್ಗೆ. ಇದು ನಮಗೆ ಗ್ರೂಪ್ ಆಗಬೇಕು ಅಂದರೆ ಕಂಡೀಷನ್ ಏನು, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡುಲು ಎನ್. ಇದು ನಮಗೆ ಗ್ರೂಪ್ ಆಗಬೇಕಂದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಓಕೆ, ಎಲ್ಲ ಪ್ರಾಪರ್ಟೀಸ್ ಸ್ಯಾಟಿಸ್ಫೈ ಮಾಡಬೇಕಂದ್ರೆ ಡೆಫಿನೆಟ್ಲಿ ಇದೇನಾಗಬೇಕು, ಜಿ ಸಿ ಡಿ ಆಫ್ ಎ ಕಾಮ ಎನ್ ಅನ್ನೋದು 1 ಆಗಬೇಕು. ಇದು ಕಂಪಲ್ಸರಿ. ಫಾರ್ ಎಕ್ಸಾಂಪಲ್ Z4 X4 ತೊಗೊಂಡಿದ್ದೇನೆ ಅಂದ್ಕೊಳ್ಳಿ, ಗ್ರೂಪ್ ಅನ್ನೋದು n = 4 ತೊಗೊಂಡ್ರೆ ಓಕೆ ಈಗ ಬರುತ್ತೆ. ಇವಾಗ ಜಿ ಸಿ ಡಿ ಆಫ್ ಅವನು ಯಾವುದು ಕಂಡೀಷನ್ ಕೊಟ್ಟಿಲ್ಲ. ಇವಾಗ ನಾನು ಏನು ಮಾಡ್ತೀನಿ, ಎ ಹತ್ರ 2 ತೊಗೊತೀನಿ, ಇಲ್ಲಿ 4. ಜಿ ಸಿ ಡಿ ಆಫ್ 2, 4 ಏನಾಗುತ್ತೆ, 2 ಬರುತ್ತೆ. ಇಟ್ ಈಸ್ ನಾಟ್ ಈಕ್ವಲ್ ಟು 1. ಓಕೆ, ಅವಾಗ ಇದೇನಾಗುತ್ತೆ, ನಾಟ್ ಗ್ರೂಪ್ ಫಾರ್ಮ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಇಟ್ ಈಸ್ ನಾಟ್ ಎ ಫಾರ್ಮ್ಸ್ ಎ ಗ್ರೂಪ್. ಓಕೆ, ಗ್ರೂಪ್ ಫಾರ್ಮ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಈ ಕಂಡೀಷನ್ ಕೊಡಲೇಬೇಕು. ಅವನು ಜಿ ಸಿ ಡಿ ಆಫ್ ಎ ಕಾಮ ಎನ್ = 1 ಅಂತ, ಅಂದರೆ ಕೋಪ್ರೈಮ್ ಅಂತ ಕೊಡಬೇಕು. ಕೋಪ್ರೈಮ್ ಅಂತ ಕೊಟ್ಟಿಲ್ಲ ಅಂದರೆ ಇಟ್ ಈಸ್ ನಾಟ್ ಎ ಗ್ರೂಪ್. ಓಕೆ, ಇಲ್ಲ ನೀವು ಇನ್ನೊಂದು ವೇಯಲ್ಲೂ ಕೂಡ ಹೆಂಗೆ ಚೆಕ್ ಮಾಡ್ತೀರಾ, ಪ್ರತಿಯೊಂದು ಪ್ರಾಪರ್ಟೀಸ್ನು ಚೆಕ್ ಮಾಡ್ಬೋದು ಇದ್ರೆ. ಫಾರ್ ಎಕ್ಸಾಂಪಲ್ Z3, XN ಅಂತ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಇದ್ರ ಕೇಳಿ ಇದು ಟೇಬಲ್ನ ಹಾಕಿ. ಓಕೆ, Z3ಯಲ್ಲಿ ಎಲಿಮೆಂಟ್ಸ್ ಹೆಂಗಿರುತ್ತೆ, 0 1 2 ಈ ಎಲಿಮೆಂಟ್ಸ್ ಇರುತ್ತೆ. 0 1 2. ಓಕೆ, 0 1 2. ಓಕೆ, ಅರ್ಥ ಆಗ್ತಿದೆ? ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಿ. 0 × 0, 0 × 1 0, 0 × 2 0. ಓಕೆ, ಬಟ್ ನಮಗೆ ಗ್ರೂಪ್ಸಲ್ಲಿ ಒಂದು ಇಂಪಾರ್ಟೆಂಟ್ ರೂಲ್ ಇದೆ. ಏನು ರೂಲ್ ಅಂದರೆ, ನಿಮಗೆ ಪ್ರತಿಯೊಂದು ನೀವು ಕಂಪ್ಲೀಟ್ ರೋನ ಇಲ್ಲಾಂದರೆ ಕಾಲಮ್ನ ಚೆಕ್ ಮಾಡಿದರೆ ಪ್ರತಿಯೊಂದು ಬಾಕ್ಸಲ್ಲೂ ಡಿಫ್ರೆಂಟ್ ಎಲಿಮೆಂಟ್ಸೇ ಇರಬೇಕು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಪ್ರತಿಯೊಂದು ಬಾಕ್ಸಲ್ಲೂ ಕೂಡ ಏನಿದೆ, ಕಾಂಪೋಸಿಷನ್. ಈ ಟೇಬಲ್ ಇದನ್ನು ಅಪ್ಲೈ ಮಾಡಿದರೆ ಈ ಟೇಬಲ್ ಅಂತ ಕರಿತೀವಿ. ಇದನ್ನು ಅಪ್ಲೈ ಮಾಡಿದರೆ ಏನು ಬರ್ತಾಯಿದೆ, ಸೇಮ್ ಎಲಿಮೆಂಟೇ ಇದೆ. ಇದರಿಂದ ನಮಗೇನು ಗೊತ್ತಾಗುತ್ತೆ, ಇಟ್ ಈಸ್ ನಾಟ್ ಎ ಗ್ರೂಪ್ ಅಂತ ಗೊತ್ತಾಗುತ್ತೆ. ಓಕೆ, ಅರ್ಥ ಆಗ್ತಿದೆಯಾ? ಇವನ್ ಬೇಕಾದರೆ ನೋಡಿ, 1 × 0 0, 1 × 1 1, 1 × 2 2. ಓಕೆ, ಇದು ಡಿಫ್ರೆಂಟ್ ಎಲಿಮೆಂಟ್ಸ್ ಇದೆ, ನೋ ಪ್ರಾಬ್ಲಮ್. 2 × 0 0, 2 × 1 2, 2 2s 4. ಇದರದ್ದು ಎಷ್ಟು, 3ನಿಂದ ಡಿವೈಡ್ ಮಾಡಿ, ರಿಮೈಂಡರ್ 1. ಓಕೆ, ಇವೆರಡು ನಮಗೆ ಪ್ರಾಬ್ಲಮ್ ಇಲ್ಲ. ಇದು ಪ್ರಾಬ್ಲಮ್ ಇಲ್ಲ. ಬಟ್ ನೋಡಿ, ಇದು ಕಂಪ್ಲೀಟ್ 0 ಇದೆ. ಇದು ಕಾಲಮಲ್ಲಿ ನೀವು ಚೆಕ್ ಮಾಡಿದ್ರೆ ಕಂಪ್ಲೀಟ್ 0 0 0 ಇದೆ ಪ್ರತಿಯೊಂದು ಬಾಕ್ಸಲ್ಲೂ ಕೂಡ. ಓಕೆ, ಸೇಮ್ ಎಲಿಮೆಂಟ್ ಇರಬಾರ್ದು. ಹಿಂಗೆ ನೋಡಿದ್ರೂ ಇಟ್ ಈಸ್ ನಾಟ್ ಎ ಗ್ರೂಪ್. ಓಕೆ, ಇದರಲ್ಲಿ ಯಾವ ಆಪ್ಷನ್ ಕೂಡ ಕರೆಕ್ಟ್ ಆಗಲ್ಲ. ಓಕೆ, ನೀವು ಕರೆಕ್ಟಾಗಿ ನೋಡಿದರೆ ಇದರಲ್ಲಿ ಯಾವುದು ಕರೆಕ್ಟ್ ಆಗಲ್ಲ ಆ್ಯಕ್ಚುಲಿ. ಇನ್ನೊಂದ್ಸಲ ಇರಿ. ಓಕೆ, ಯಾವುದು ಕರೆಕ್ಟ್ ಆಗಲ್ಲ, ಯಾಕೆಂದರೆ ನಮಗೆ ಯಾವುದು ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡ್ತಾಯಿಲ್ಲ ಕರೆಕ್ಟಾಗಿ. ಯಾವುದು ಕರೆಕ್ಟ್ ಆಗಲ್ಲ ಇದರಲ್ಲಿ. ಓಕೆ, ಇನ್ನೊಂದ್ಸಲ ಬೇಕಾದರೆ ರೀಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಕ್ವಶನ್ ನೋಡಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ದ ಟೋಟಲ್ ನಂಬರ್ ಆಫ್ ನಾನ್ ಟ್ರಿವಿಯಲ್ ಪ್ರಾಪರ್ ಸಬ್ ಗ್ರೂಪ್. ಓಕೆ, ಈ ಒಂದು ಕ್ವಶನ್ನಿಂದ ನೀವು ತುಂಬ ಕಾನ್ಸೆಪ್ಟನ್ನ ಕಲಿಬೋದು. ಓಕೆ, ಈ ಒಂದು ಕ್ವಶನ್ನಿಂದ. ಓಕೆ, ಏನೇನು ಕಾನ್ಸೆಪ್ಟು ಇಲ್ಲಿ ವರ್ಡ್ಸ್ ನೋಡಿದ್ರೆ ನೀವು, ನಾನ್ ಟ್ರಿವಿಯಲ್, ಪ್ರಾಪರು, ಓಕೆ, ಸೈಕ್ಲಿಕ್ಕು, ಇದೆಲ್ಲ ವರ್ಡ್ಸ್ ಇದೆ ನಿಮಗೆ, ಡಿಫ್ರೆಂಟ್ ವರ್ಡ್ಸ್ ಇದೆ. ಓಕೆ, ಅದರಿಂದ
ತುಂಬ ಕಾನ್ಸೆಪ್ಟನ್ನ ಕಲಿಬೋದು ಈ ಒಂದು ಕ್ವಶನ್ನಿಂದ. ಫಸ್ಟು ಸೈಕ್ಲಿಕ್ ಗ್ರೂಪ್, ನಂಬರ್ ಆಫ್ ಸಬ್ ಗ್ರೂಪ್ಸ್ ಆಫ್ ಸೈಕ್ಲಿಕ್ ಗ್ರೂಪ್ ಎಷ್ಟಿರುತ್ತೆ ಅಂತ ನೋಡೋಣ. ಇದು ಶಾರ್ಟ್ಕಟ್ ಟ್ರಿಕ್ ನೆನಪಿಟ್ಕೊಳ್ಳಿ. ದಿ ನಂಬರ್ ಆಫ್ subgroups number of subgroups of a cyclic group of order n is equal to tau of n ಅಂತ ಬರೀತೀವಿ. tau of n ಅಂದರೆ tau ಫಂಕ್ಷನ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಡಿವೈಸರ್ಸ್ ಆಫ್ n. ದಿಸ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಡಿವೈಸರ್ಸ್. Okay, number of divisors. Okay, and ಇದರಲ್ಲಿ ಆರ್ಡರ್ ಎಷ್ಟು 16. tau 16 ಏನಾಗುತ್ತೆ ನಮಗೆ, tau 16 ಇದನ್ನು ನೀವು 16ನ 4 × 4 ಅಂತ ಬರೀಬೋದು. 2 ಸ್ಕ್ವೇರ್ ಬರೆದ್ರೆ 5 ಬರುತ್ತೆ. ಓಕೆ, tau 16 ಇದು ನಮಗೆ 5 ಬರುತ್ತೆ ಇದು. ಆ್ಯಂಡ್ ಡಿವೈಸರ್ಸ್ ನೀವು 16ದು ಡಿವೈಸರ್ಸ್ ಬೇಕಾದರೆ ಬರೀಬೋದು. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂದರೆ, ಇಲ್ಲಿ ನಿಮಗೆ 16 ಏನೆಲ್ಲ ಡಿವೈಸರ್ಸ್ ಇರುತ್ತೋ ದಟ್ ಈಸ್ ದ ಆರ್ಡರ್ದು ಸಬ್ ಗ್ರೂಪ್ಸ್ ಎಕ್ಸಿಸ್ಟ್ ಆಗುತ್ತೆ ನಮಗೆ. ಇಲ್ಲಿ ನೋಡಿ 16 ಇದೆ, ಇದರ ಡಿವೈಸರ್ಸ್ ಏನು, 1 ಡಿವೈಡ್ ಮಾಡುತ್ತೆ, 2 ಡಿವೈಡ್ ಮಾಡುತ್ತೆ, 4 ಡಿವೈಡ್ ಮಾಡುತ್ತೆ, ನೆಕ್ಸ್ಟ್ 8 ಡಿವೈಡ್ ಮಾಡುತ್ತೆ, 16 ಡಿವೈಡ್ ಮಾಡುತ್ತೆ. ನೀವು ಬೇಕಾದ್ರೆ ಇಲ್ಲಿ ನೋಡ್ಕೊಬೋದು 1 2 3 4 5. ಓಕೆ, ನಂಬರ್ ಆಫ್ ಡಿವೈಸರ್ಸ್ ಎಷ್ಟು 5. ಆ್ಯಂಡ್ ನೋಡಿ ನಿಮಗೆ ಇದರಲ್ಲಿ ಈ ಒಂದು ಗ್ರೂಪಲ್ಲಿ 16 ಗ್ರೂಪಲ್ಲಿ, ಓಕೆ, ಆರ್ಡರ್ 16 ಗ್ರೂಪಲ್ಲಿ 1 ಆರ್ಡರ್ ಎಲಿಮೆಂಟ್ ಎಕ್ಸಿಸ್ಟ್ ಆಗುತ್ತೆ, 2 ಆರ್ಡರ್ ಎಲಿಮೆಂಟ್ ಎಕ್ಸಿಸ್ಟ್ ಆಗುತ್ತೆ, 4 ಆರ್ಡರ್ ಎಲಿಮೆಂಟ್ ಎಕ್ಸಿಸ್ಟ್ ಆಗುತ್ತೆ, 8 ಆರ್ಡರ್ ಎಲಿಮೆಂಟ್ ಎಕ್ಸಿಸ್ಟ್ ಆಗುತ್ತೆ, ಆ್ಯಂಡ್ 16 ಆರ್ಡರ್ ಎಲಿಮೆಂಟ್ ಎಕ್ಸಿಸ್ಟ್ ಆಗುತ್ತೆ. ಇದರಲ್ಲಿ ನಾವು ಚೆಕ್ ಮಾಡಬೇಕಾಗಿರೋದು ಏನು ಅಂದರೆ, ಇದರಲ್ಲಿ ನಾನ್ ಟ್ರಿವಿಯಲ್ ಪ್ರಾಪರ್ ಸಬ್ ಗ್ರೂಪ್ಸ್ ಎಷ್ಟಿದ್ದಾವೆ ಅಂತ ನಾವು ಚೆಕ್ ಮಾಡಬೇಕು. ನಾನ್ ಟ್ರಿವಿಯಲ್ ಸಬ್ ಗ್ರೂಪ್ಸ್ ಎಷ್ಟಿದ್ದಾವೆ ಅಂತ ನೀವು ಚೆಕ್ ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಸೈಕ್ಲಿಕ್ ಗ್ರೂಪ್ ಆಫ್ ಎನಿ ಆರ್ಡರ್, ಓಕೆ, ಆ್ಯಸ್ ಯುನಿಕ್ಯೂ ಸಬ್ ಗ್ರೂಪ್ ಆಫ್ ಆರ್ಡರ್ ಡಿ ಇರುತ್ತೆ. ಅಂದರೆ ಯುನಿಕ್ಯೂ ಇರುತ್ತೆ ಸಬ್ ಗ್ರೂಪ್ ಅನ್ನೋದು. ಬೇಕಾದ್ರೆ ನೋಡಿ ಇಲ್ಲಿ 1 ಆರ್ಡರ್ ಗ್ರೂಪೇ ಇದೆ, 2 ಆರ್ಡರ್ ಗ್ರೂಪೇ ಇದೆ, 4 ಆರ್ಡರ್ ಗ್ರೂಪೇ ಇದೆ, 8 ಆರ್ಡರ್ ಗ್ರೂಪ್, 16 ಆರ್ಡರ್ ಗ್ರೂಪೇ ಇದೆ, ನಿಮಗೆ ಯುನಿಕ್ಯೂ ಇರುತ್ತೆ. ಓಕೆ, ಅಂದರೆ ಈ ಒಂದು ನೋಟು ಕೂಡ ಬರ್ಕೊಳ್ಳಿ, ಇಂಪಾರ್ಟೆಂಟು. ಎ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ n ಆ್ಯಸ್ ಎ ಯುನಿಕ್ಯೂ ಸಬ್ ಗ್ರೂಪ್ ಆಫ್ ಆರ್ಡರ್ D, okay, for each divisor D of n. ಅಂದರೆ ಯುನಿಕ್ಯೂ ಆರ್ಡರ್ ಮಾತ್ರ ಇರುತ್ತೆ ನಿಮಗೆ. ಅಂದರೆ 1 ಆರ್ಡರ್ ಎಲಿಮೆಂಟ್ 1 ಇರುತ್ತೆ, 2 ಆರ್ಡರ್ ಎಲಿಮೆಂಟು 1 ಇರುತ್ತೆ, 4 ಆರ್ಡರ್ ಎಲಿಮೆಂಟು 1 ಇರುತ್ತೆ, 8 ಆರ್ಡರ್ ಎಲಿಮೆಂಟು 1 ಇರುತ್ತೆ, 16 ಆರ್ಡರ್ ಎಲಿಮೆಂಟು ನಿಮಗೆ 1 ಇರುತ್ತೆ. ಹೀಗೆ ಓಕೆ, ಅರ್ಥ ಆಗ್ತಿದೆ ಯುನಿಕ್. ಇದರ ಮೀನಿಂಗ್ ಏನಂದರೆ, ಎ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ n as a unique subgroup of order D, okay, for each divisor D of n. Okay, that is the meaning. ಅಂದರೆ 1 ಆರ್ಡರ್ ಎಲಿಮೆಂಟ್ 1 ಇರುತ್ತೆ, ದಟ್ ಈಸ್ ಐಡೆಂಟಿಟಿ. ಆ್ಯಂಡ್ 16 ಆರ್ಡರ್ ಎಲಿಮೆಂಟ್ 1 ಇರುತ್ತೆ, ದಟ್ ಈಸ್ ಗ್ರೂಪ್ ಇಟ್ ಸೆಲ್ಫ್. ಇನ್ನು 2 ಆರ್ಡರ್ ಎಲಿಮೆಂಟ್ 1 ಇರುತ್ತೆ, 4 ಆರ್ಡರ್ ಎಲಿಮೆಂಟು 1 ಇರುತ್ತೆ, ಆ್ಯಂಡ್ 8 ಆರ್ಡರ್ ಎಲಿಮೆಂಟು ನಿಮಗೆ 1 ಇರುತ್ತೆ, 16 ಆರ್ಡರ್ ಎಲಿಮೆಂಟು 1 ಇರುತ್ತೆ. ಅರ್ಥ, ಇದು ಕ್ಲಿಯರ್ ಆಯಿತು. ಇವಾಗ ಟ್ರಿವಿಯಲ್ ಸಬ್ ಗ್ರೂಪ್ ಅಂದರೆ ಏನಂತ ನೋಡೋಣ. ವಾಟ್ ಈಸ್ ಟ್ರಿವಿಯಲ್ ಸಬ್ ಗ್ರೂಪ್? ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ರಿವಿಯಲ್ ಸಬ್ ಗ್ರೂಪ್? ಓಕೆ, ಟ್ರಿವಿಯಲ್ ಸಬ್ ಗ್ರೂಪ್ ಅಂದರೆ ಏನು ಅಂತ ನೋಡೋಣ ಒನ್ ಬೈ ಒನ್. ಓಕೆ, ಆರ್ಡರ್ 1 ಇರೋ ಎಲಿಮೆಂಟ್ಸ್ ಏನಿರುತ್ತಲ್ಲ, ಅಂದರೆ ಲೈಕ್ ಐಡೆಂಟಿಟಿ ಎಲಿಮೆಂಟ್, ಓಕೆ, ಅದನ್ನು ನಾವು ಟ್ರಿವಿಯಲ್ ಸಬ್ ಗ್ರೂಪ್ ಅಂತ, ದ ಸಬ್ ಗ್ರೂಪ್ ವಿಚ್ ಕಂಟೈನ್ಸ್ ಓನ್ಲಿ ಐಡೆಂಟಿಟಿ ಎಲಿಮೆಂಟ್. ಓಕೆ, ಐಡೆಂಟಿಟಿ ಎಲಿಮೆಂಟ್ ಮಾತ್ರ ಇರೋದು ಅಂದರೆ ಆರ್ಡರ್ 1. ಓಕೆ, ಆರ್ಡರ್ 1 ಇರೋದು ಎಲಿಮೆಂಟ್ ಯಾವುದಿರುತ್ತೆ, ದಟ್ ಈಸ್ ಐಡೆಂಟಿಟಿ ಎಲಿಮೆಂಟ್ ಮಾತ್ರ. ಓಕೆ, ಅಂದರೆ ಐಡೆಂಟಿಟಿ ಎಲಿಮೆಂಟ್ ಮಾತ್ರ ಇದೆ, ಅದನ್ನು ಟ್ರಿವಿಯಲ್ ಸಬ್ ಗ್ರೂಪ್ ಅಂತ ಕರಿತೀವಿ. ಆ್ಯಂಡ್ ಪ್ರಾಪರ್ ಸಬ್ ಗ್ರೂಪ್ ಅಂದರೆ ಏನು? ವಾಟ್ ಈಸ್ ಪ್ರಾಪರ್ ಸಬ್ ಗ್ರೂಪ್?
ಅಂದರೆ ದ ಗ್ರೂಪ್ ಎನಿ ಗ್ರೂಪ್ ಅದರ್ ದ್ಯಾನ್ ದಿ ಗ್ರೂಪ್ ಇಟ್ ಸೆಲ್ಫ್. ಓಕೆ, ಅದನ್ನು ನಾವು ಪ್ರಾಪರ್ ಸಬ್ ಗ್ರೂಪ್ ಅಂತ ಕರಿತೀವಿ. ಅಂದರೆ ಪ್ರಾಪರ್ ಸಬ್ ಗ್ರೂಪ್ ಅಂದರೆ ಏನಂದರೆ ಈಸ್ ಎನಿ ಸಬ್ ಗ್ರೂಪ್ ಅದರ್ ದ್ಯಾನ್ ದಿ ಗ್ರೂಪ್ ಇಟ್ ಸೆಲ್ಫ್. ಅಂದರೆ ಗ್ರೂಪ್ ಇಟ್ ಸೆಲ್ಫ್ ಬಿಟ್ಟು ರಿಮೈನಿಂಗ್ ಎಲ್ಲ ಏನು ಸಬ್ ಗ್ರೂಪ್ಸ್ ಇರುತ್ತೋ ಅದನ್ನು ನಾವು ಪ್ರಾಪರ್ ಸಬ್ ಗ್ರೂಪ್ ಅಂತ ಕರಿಬೋದು. ಆ್ಯಂಡ್ ನಾನ್ ಟ್ರಿವಿಯಲ್ ಸಬ್ ಗ್ರೂಪ್ ಅಂದರೆ ಏನು? ವಾಟ್ ಈಸ್ ನಾನ್ ಟ್ರಿವಿಯಲ್ ಸಬ್ ಗ್ರೂಪ್? ಎನಿ ಸಬ್ ಗ್ರೂಪ್ ಅದರ್ ದ್ಯಾನ್ ಟ್ರಿವಿಯಲ್ ಸಬ್ ಗ್ರೂಪ್ ಅಷ್ಟೇ. ಓಕೆ, ಐಡೆಂಟಿಟಿ ಎಲಿಮೆಂಟ್ ಇರೋದು ಬಿಟ್ಬಿಟ್ಟು ನಿಮಗೆ ರಿಮೈನಿಂಗ್ ಯಾವುದು ಎಲಿಮೆಂಟ್ಸ್ ಇರುತ್ತೋ ದಟ್ ಈಸ್ ಏನಾಗುತ್ತೆ, ಅಂಥ ಸಬ್ ಗ್ರೂಪ್ಸ್ ಏನಾಗುತ್ತೆ ನಮಗೆ ನಾನ್ ಟ್ರಿವಿಯಲ್ ಸಬ್ ಗ್ರೂಪ್ ಆಗುತ್ತೆ. ಅಂದರೆ ನಿಮಗೆ ಸೈಕ್ಲಿಕ್ ಗ್ರೂಪ್ ಇರೋದ್ರಿಂದ ಇದೊಂದು ಗ್ರೂಪ್ ಆಗುತ್ತೆ, 1 ಆರ್ಡರ್ ಎಲಿಮೆಂಟ್ ಐಡೆಂಟಿಟಿ. ಆ್ಯಂಡ್ 2 ಆರ್ಡರ್ ಇರೋ ಒಂದು ಎಲಿಮೆಂಟ್ ಸಬ್ ಗ್ರೂಪ್ ಫಾರ್ಮ್ ಆಗುತ್ತೆ. 4 ಆರ್ಡರ್ ಇರೋದು ಒಂದು ಸಬ್ ಗ್ರೂಪು. ಆ್ಯಂಡ್ 8 ಆರ್ಡರ್ ಇರೋದು ಒಂದು ಸಬ್ ಗ್ರೂಪು. 16 ಆರ್ಡರ್ ಅಂದರೆ ಇಟ್ ಸೆಲ್ಫ್ ಎ ಗ್ರೂಪ್. ಓಕೆ, ಈಗ ನಿಮಗೆ ಫಾರ್ಮ್ ಆಗುತ್ತೆ ಅದು ಗ್ರೂಪ್, ಇದು ಏನು ಸಬ್ ಗ್ರೂಪ್ಸ್ ಅನ್ನೋದು. ಓಕೆ, ಆ್ಯಂಡ್ ಫೈನಲಿ ನಾನ್ ಟ್ರಿವಿಯಲ್ ಪ್ರಾಪರ್ ಸಬ್ ಗ್ರೂಪ್ ಅಂದರೆ ಏನು? ನಾನ್ ಟ್ರಿವಿಯಲ್ ಪ್ರಾಪರ್ ಸಬ್ ಗ್ರೂಪ್, ಎ ಸಬ್ ಗ್ರೂಪ್ that is not the trivial subgroup and not the group itself. ಓಕೆ, ಟ್ರಿವಿಯಲ್ ಸಬ್ ಗ್ರೂಪ್ ಇರಬಾರ್ದು ಆ್ಯಂಡ್ ಗ್ರೂಪ್ ಇಟ್ ಸೆಲ್ಫ್ ಇರಬಾರ್ದು. ಅಂಥ ಸಬ್ ಗ್ರೂಪ್ಸ್ನ ನಾವು ನಾನ್ ಟ್ರಿವಿಯಲ್ ಪ್ರಾಪರ್ ಸಬ್ ಗ್ರೂಪ್ಸ್ ಅಂತ ಕರಿತೀವಿ. ಅಂಥವೆಷ್ಟಿದೆ? ಇದು ಐಡೆಂಟಿಟಿ, ಇದನ್ನು ಬಿಟ್ಟಾಕಿ, ಇಟ್ ಸೆಲ್ಫ್ ಬಿಟ್ಟಾಕಿ. ನೆಕ್ಸ್ಟ್ ಇದೆ 1 2 3. ಆನ್ಸರ್ ಎಷ್ಟು? 2. ಅರ್ಥ ಆಗ್ತಿದೆಯಾ? ಸೆಕೆಂಡ್ ಆಪ್ಷನ್. ಓಕೆ, 3 ನಾನ್ ಟ್ರಿವಿಯಲ್ ಪ್ರಾಪರ್ ಸಬ್ ಗ್ರೂಪ್ಸ್ ಇರುತ್ತೆ. ಅರ್ಥ ಆಗ್ತಿದೆಯಾ ಅಂದ್ಕೊಂಡಿದ್ದೇನೆ. ಓಕೆ, ನಿಮಗೆ ಓಕೆ ಜಸ್ಟ್ ರಿಮೂವ್ ಮಾಡಿ ಅಷ್ಟೇ. ನಿಮಗೆ ನಂಬರ್ ಆಫ್ ನಾನ್ ಟ್ರಿವಿಯಲ್ ಪ್ರಾಪರ್ ಸಬ್ ಗ್ರೂಪ್ಸಲ್ಲಿ ನೀವು ಬೇಕಾದರೆ ನಂಬರ್ ಆಫ್ ನಾನ್ ಟ್ರಿವಿಯಲ್ proper subgroups is equal to total number of subgroups minus ಅಂದರೆ ಟ್ರಿವಿಯಲ್ ಸಬ್ ಗ್ರೂಪ್ನ ರಿಮೂವ್ ಮಾಡಿ ಟ್ರಿವಿಯಲ್ ಆ್ಯಂಡ್ ಗ್ರೂಪ್ ಇಟ್ ಸೆಲ್ಫ್ ಇವೆರಡನ್ನೂ ರಿಮೂವ್ ಮಾಡಿದರೆ ಎಷ್ಟು ಬರುತ್ತೋ ದಟ್ ಈಸ್ ಅವರ್ ಆನ್ಸರ್. ಓಕೆ, 5 - 2 = 3. ಓಕೆ, ನಿಮ್ಗೆ ಅದು ಯಾವ್ಯಾವ ಅಂತ ನಿಮ್ಗೆ ಗೊತ್ತಿದೆ. 2 4 8 ಆರ್ ದಿ ನಾನ್ ಟ್ರಿವಿಯಲ್ ಪ್ರಾಪರ್ ಸಬ್ ಗ್ರೂಪ್ಸ್ ಅಂತ ನಾವು ಕರಿತೀವಿ. ಓಕೆ, ನೀವು ನೋಡಿದರೆ ಒಂದು ಕ್ವಶನ್ನಿಂದ ಎಷ್ಟು ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಬರುತ್ತೆ ಅಂತ. ಆ್ಯಂಡ್ ಇನ್ನೊಂದು ನೋಡಿ, ವಾಟ್ ಈಸ್ ದ ಲಾರ್ಜೆಸ್ಟ್ ಆರ್ಡರ್ ಆಫ್ ಅನ್ ಎಲಿಮೆಂಟ್ ಇನ್ S10 ದ ಸಿಮಿಟ್ರಿಕ್ ಗ್ರೂಪ್ ಆಫ್ ಡಿಗ್ರಿ 10. ಓಕೆ, ಇದು ನಮಗೆ ಕಾಮನಾಗಿ ಕೇಳುವಂಥ ಕ್ವಶನ್ಸ್ ಇದು. ಓಕೆ, ಲಾರ್ಜೆಸ್ಟ್ ಕೇಳ್ಬೋದು, ಇಲ್ಲಾಂದರೆ ಮ್ಯಾಕ್ಸಿಮಮ್ ಆರ್ಡರ್ ಅಂತಲೂ ಕೇಳ್ಬೋದು ವರ್ಡ್. ಓಕೆ, ಇಲ್ಲಿ ಬೇಕಾದರೆ ನಿಮಗೆ ಮ್ಯಾಕ್ಸಿಮಮ್ ಆರ್ಡರ್ ಅಂತಲೂ ವರ್ಡ್ ಯೂಸ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಫೈಂಡ್ ದಿ 2 ಆರ್ಡರ್ ಎಲಿಮೆಂಟ್ ಇನ್ S4, 3 ಆರ್ಡರ್ ಎಲಿಮೆಂಟ್ ಇನ್ S6, 8 ಆರ್ಡರ್ ಎಲಿಮೆಂಟ್ ಇನ್ S6, S7. ಹೀಗೆ ನಿಮಗೆ ಕೇಳ್ತಾರೆ ಕ್ವಶನ್ಸ್. ಈ ಟೈಪ್ ಆಫ್ ಕ್ವಶನ್ಸು ಇದರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿಮಿಟ್ರಿಕ್ ಗ್ರೂಪ್ನಿಂದ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಇಂಥ ಕ್ವಶನ್ಸ್ ಕೊಟ್ಟಾಗ ಹೆಂಗೆ ಡೀಲ್ ಮಾಡೋದು? ಇಲ್ಲಿ ಲಾರ್ಜೆಸ್ಟ್ ಆರ್ಡರ್ ಎಷ್ಟು ಅಂತ ಕೇಳಿದ್ದಾನೆ. ನೀವೇನು ಮಾಡ್ತೀರಿ ಅಂದರೆ ಇದ್ರ ಪಾರ್ಟಿಷನ್ಸ್ನ ಬರ್ಕೊಬೇಕಾಗುತ್ತೆ. ಪಾರ್ಟಿಷನ್ಸ್ ಅಂದರೆ 10ದು ಪಾರ್ಟಿಷನ್ಸ್ ಎಲ್ಲ ಬರೀಬೇಕು. ಇದರದ್ದು n ವ್ಯಾಲ್ಯೂ ಎಷ್ಟು? ಇಲ್ಲಿ 10. ಓಕೆ, ಇದ್ರದ್ದು ಪಾರ್ಟಿಷನ್ಸ್ ಬರೀರಿ. ನಿಮಗೊಂದು ತೋರಿಸ್ತೀನಿ. ನಾನು ಪ್ರೀವಿಯಸ್ ಇದರಲ್ಲಿ ಪಾರ್ಟಿಷನ್ಸ್ ಇಷ್ಟು ಬಂದರೆ ಇಷ್ಟೆಲ್ಲ ಪಾರ್ಟಿಷನ್ಸ್ ಬರೀಬೇಕಾಗುತ್ತೆ. ದೀಸ್ ಆರ್ ದ ಆಲ್ ಪಾರ್ಟಿಷನ್ಸ್ ಫಾರ್ಮ್ ಆಗುತ್ತೆ. ಬಟ್ ಇಷ್ಟೆಲ್ಲ ಪಾರ್ಟಿಷನ್ಸ್ ಬರೀಬೇಕಂದ್ರೆ ಬೇಕಾಗಿಲ್ಲ. ಅರ್ಥ ಆಗ್ತಿದೆಯಾ? ಅವನು ಮ್ಯಾಕ್ಸಿಮಮ್ ಅಂತ ಕೇಳ್ತಾ ಇದ್ದಾನೆ. ಯಾವಾಗೆಲ್ಲ ನಿಮಗೆ ಮ್ಯಾಕ್ಸಿಮಮ್ ಅಂತ ಕೇಳ್ದಾನ ನೀವೇನು ಮಾಡಬೇಕಂದ್ರೆ ಪಾರ್ಟಿಷನ್ಸ್ ಹೆಂಗೆ ಬರೀಬೇಕಂದ್ರೆ LCM ಅನ್ನೋದು ಅಂದರೆ ಆ ಪಾರ್ಟಿಷನ್ ಬರೆಯೋ ಎಲಿಮೆಂಟ್ಸ್ ಏನಿರುತ್ತಲ್ಲ, ಓಕೆ, ಅದ್ರದ್ದು ಅವು ನಿಮಗೆ ಪ್ರೈಮ್ಸಲ್ಲಿ ಬರ್ಕೊಳ್ಳಿ ಮ್ಯಾಕ್ಸಿಮಮ್.
ಓಕೆ, ಪ್ರೈಮ್ಸಲ್ಲಿ ಬರ್ಕೊಳ್ಳಿ. ಅವು ನಿಮಗೆ ಏನಾಗುತ್ತೆ 10 ಅನ್ನೋದು ಇಟ್ ಸೆಲ್ಫ್ 10 ಬರುತ್ತೆ, ನೋ ಪ್ರಾಬ್ಲಮ್. ಓಕೆ, ಎಲ್ ಸಿ ಎಮ್ ಅನ್ನೋದು ನಿಮಗೆ ಮ್ಯಾಕ್ಸಿಮಮ್ ನಂಬರ್ ಕೊಡುತ್ತೆ. ಇವಾಗ 10ನ್ನು ನಾನು 9+1 ಅಂತ ಬರೀತೀನಿ. ಓಕೆ, ಇದ್ರದ್ದು ಎಲ್ ಸಿ ಎಮ್ ಏನಾಗುತ್ತೆ 9, 1 ಬರುತ್ತೆ. ಅದೇ ನಾನು 8+2 ಬರೀತೀನಿ. ಎಲ್ ಸಿ ಎಮ್ ಆಫ್ 8, 2 8 ಬರುತ್ತೆ. ಬಟ್ ನಾನೇನು ಮಾಡ್ತೀನಿ ಅಂದರೆ 7+3 ಬರೀತೀನಿ. 7 ಅನ್ನೋದು ಪ್ರೈಮ್ ನಂಬರು, 3 ಅನ್ನೋದು ಪ್ರೈಮು. ಓಕೆ, ಇವೆರಡದು ಎಲ್ ಸಿ ಎಮ್ ತೊಗೊಂಡ್ರೆ 21 ಬರ್ತದೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ನಾನು 5, 3, 2 ತೊಗೊಂಡು ಅಂದರೆ ಲೈಕ್ 5+3+2 ಮಾಡ್ತೀನಿ. 10 ಬರುತ್ತಾ? 5 ಅನ್ನೋದು ಪ್ರೈಮು, 3 ಅನ್ನೋದು ಪ್ರೈಮು, 2 ಅನ್ನೋದು ಪ್ರೈಮು. ಎಲ್ ಸಿ ಎಮ್ 5, 3, 2 ತೊಗೊಂಡ್ರೆ 30 ಆಗುತ್ತೆ. ಪ್ರೈಮ್ ನಂಬರ್ಸ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಮಲ್ಟಿಪ್ಲೈ ಆಗುತ್ತೆ. ಅರ್ಥ ಆಗ್ತಿದೆ? ಅದರಿಂದ ನಿಮಗೆ ಮ್ಯಾಕ್ಸಿಮಮ್ ಇದು ನಿಮಗೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಅರ್ಥ ಆಗ್ತಿದೆ ಅಂತ ನಾನು ಅರ್ಥ ಮಾಡ್ಕೊತೇನೆ. ಇವಾಗ ನೀವು ಅಬ್ಸರ್ವ್ ಮಾಡಿದರೆ ಇಲ್ಲಿ 30 ಇದೆ. ಓಕೆ, ಮ್ಯಾಕ್ಸಿಮಮ್ ಎಷ್ಟು 30. ನೀವು ಆಪ್ಷನ್ಸ್ ಚೆಕ್ ಮಾಡಿದ್ರೆ ಇಲ್ಲಿ 30 ಇಲ್ಲ, ಇನ್ನು ರಿಮೈನಿಂಗ್ 21. ಆಪ್ಷನ್ 2 ಅನ್ನೋದು ಕರೆಕ್ಟ್ ಆಗುತ್ತೆ. ದ ಮ್ಯಾಕ್ಸಿಮಮ್ ಆರ್ಡರ್ ಆಫ್ ಇನ್ನು S10 ಅನ್ನೋದು 30 ಬರುತ್ತೆ. ಬಟ್ ಅವನ ಆಪ್ಷನ್ಸಲ್ಲಿ 21 ಕೊಟ್ಟಿದ್ದಾರೆ. ನೀವು 21 ಬರೆದ್ರೆ 21 ಕರೆಕ್ಟ್ ಆಗುತ್ತೆ. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಓಕೆ, ಇಲ್ಲಾಂದರೆ ನಿಮಗೆ ಸಪೋಸ್ 2 ಆರ್ಡರ್ ಎಲಿಮೆಂಟ್ ಏನು, ಸಪೋಸ್ ಕ್ವಶನ್ ಇವನಿಗೆ ಈಗ ಕೇಳ್ದಿರಾ ಇನ್ನೊಂದು ಥರ ಕೇಳ್ತಾನೆ. ಸಪೋಸ್ S10 ನಾನು ಬರೀಗೆ ಹೋಗಲ್ಲ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಫೈಂಡ್ 3 ಆರ್ಡರ್ ನಂಬರ್ ಆಫ್ 3 ಆರ್ಡರ್ ಎಲಿಮೆಂಟ್ಸ್ ಇನ್ ಏನು S4 ಅಂತ ಬರ್ಕೊತೀನಿ. ಓಕೆ, ನಂಬರ್ ಆಫ್ 3 ಆರ್ಡರ್ ಎಲಿಮೆಂಟ್ಸ್ ನಾನು ಕೇಳ್ತೇನೆ S4. ಇವಾಗ 4 ಪಾರ್ಟಿಷನ್ಸ್ ಬರೀರಿ. 4+0 4 ಬರುತ್ತೆ. ಇದು 4ನ 3+1 ಅಂತ ಬರಿಬೋದು. ನೆಕ್ಸ್ಟು 2+2 ಅಂತ ಬರಿಬೋದು. ಕರೆಕ್ಟಾ? ನೆಕ್ಸ್ಟ್ 2+1+1 ಅಂತ ಬರಿಬೋದು. ನೆಕ್ಸ್ಟು 1+1+1+1 ಅಂತ ಬರಿಬೋದು. ದೀಸ್ ಆರ್ ದ ಪಾರ್ಟಿಷನ್ಸ್. ಓಕೆ, ಇದ್ರದ್ದು ಎಲ್ ಸಿ ಎಮ್ ತೊಗೊಂಡ್ರೆ 4, 0 4 ಬರುತ್ತೆ. ಎಲ್ ಸಿ ಎಮ್ ಆಫ್ 3, 1 3 ಬರುತ್ತೆ. ಎಲ್ ಸಿ ಎಮ್ ಆಫ್ 2, 2 2 ಬರುತ್ತೆ. ಎಲ್ ಸಿ ಎಮ್ ಆಫ್ 2, 1, 1 2 ಬರುತ್ತೆ. ಎಲ್ ಸಿ ಎಮ್ ಆಫ್ 1, 1, 1, 1 ಇದು ನಮಗೆ ಐಡೆಂಟಿಟಿ 1 ಅನ್ನೋದು ಆರ್ಡರ್ 1 ಬಂದಿದೆ ಅಂದರೆ ಇದು ಐಡೆಂಟಿಟಿ ಎಲಿಮೆಂಟ್ದು ಇರುತ್ತೆ ಆರ್ಡರ್. ಓಕೆ, ನೀವು ಅಬ್ಸರ್ವ್ ಮಾಡಿದರೆ ಇದರಲ್ಲಿ ಮ್ಯಾಕ್ಸಿಮಮ್ ಆರ್ಡರ್ ಎಷ್ಟು 4. ಓಕೆ, ಸಪೋಸ್ ಅವನೇನಾದರೂ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಆರ್ಡರ್ ಎಲಿಮೆಂಟ್ ಇನ್ S4 ಅಂತ ಕೇಳಿದೆ ಅಂದ್ಕೊಳ್ಳಿ, ಆವಾಗ 4 ಅನ್ನೋದು ಆಗುತ್ತೆ. ಓಕೆ, ಬಟ್ ಇಲ್ಲೇನು ಕೇಳಿದಾನೆ ಕ್ವಶನು ನಂಬರ್ ಆಫ್ 3 ಆರ್ಡರ್ ಎಲಿಮೆಂಟ್ಸ್ ಕೇಳಿದ್ದಾನೆ. 3 ಆರ್ಡರ್ ಅಂದರೆ ಇಲ್ಲಿದೆ 3 ಆರ್ಡರ್, ಅದರಲ್ಲಿ ನಂಬರ್ ಆಫ್ 3 ಆರ್ಡರ್ ಎಲಿಮೆಂಟ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀನಿ ಅಂದರೆ n ಫ್ಯಾಕ್ಟೋರಿಯಲ್. n ಎಷ್ಟು ಇಲ್ಲಿ n = 4. n ಫ್ಯಾಕ್ಟೋರಿಯಲ್ ಅಂದರೆ 4 ಫ್ಯಾಕ್ಟೋರಿಯಲ್ ಬೈ 3 ಬರ್ಕೊಳ್ಳಿ. 3 ಎಷ್ಟು ಟೈಮ್ ರಿಪೀಟ್ ಇದೆ, ಓನ್ಲಿ 1 ಟೈಮು. ಅದ್ರ ಪವರು ಅದು ಬರ್ಕೊಳ್ಳಿ. ರಿಪೀಟ್ ಎಷ್ಟು ಟೈಮ್ ಇದೆ ಅಷ್ಟು ಟೈಮ್ಸು ಪವರ್ ಬರ್ಕೊಬೇಕು. ಈ ಪವರ್ ಏನಿದೆ ಅದ್ರಿಗೆ ಫ್ಯಾಕ್ಟೋರಿಯಲ್ ತಗೊಳ್ಳಿ. ಓಕೆ, ಮತ್ತು ಇಲ್ಲಿ 1 ಇದೆ, 1 ಪವರ್ ಆಫ್ 1 ಟೈಮ್ ರಿಪೀಟ್ ಇದೆ, ಮತ್ತು ಇಲ್ಲಿ 1 ಫ್ಯಾಕ್ಟೋರಿಯಲ್ ಆಗುತ್ತೆ. 4 ಫ್ಯಾಕ್ಟೋರಿಯಲ್ ಅಂದರೆ 4 × 3 × 2 × 1 ಬೈ 3. 1 ಫ್ಯಾಕ್ಟೋರಿಯಲ್ ಅಂದರೆ 1. ಇವಾಗ ಈ 3 ಕ್ಯಾನ್ಸಲ್ ಆಗುತ್ತೆ. 4 × 2 8. ಅಂದರೆ ನಂಬರ್ ಆಫ್ 3 ಆರ್ಡರ್ ಎಲಿಮೆಂಟ್ಸ್ ಎಷ್ಟಿರುತ್ತೆ ಅಂದರೆ 8 ಇರುತ್ತೆ ಇದರಲ್ಲಿ S4ಅಲ್ಲಿ. ಓಕೆ, ಹೀಗೆ ಈ ಟೈಪ್ ಆಫ್ ಕ್ವಶನ್ಸ್ ಕೂಡ ನಿಮಗೆ ಕೇಳೋ ಚಾನ್ಸಸ್ ಇದೆ. ನನ್ನ ಸಜೆಷನ್ ಏನಂದರೆ ನಿಮಗೆ ಅಟ್ಲೀಸ್ಟ್ ಲೈಕ್ S4 ನಾನು ಇಲ್ಲಿ ಹೇಳಿದ್ದೀನಿ ನಿಮಗೆ S5, S6, S7, S8, ಓಕೆ, S9, S10 ಅಪ್ ಟು S10 ಗಂಟ ನೀವೇನು ಮಾಡ್ತೀರ ಅಂದರೆ ಪಾರ್ಟಿಷನ್ಸ್ ಬರೀರಿ. ಓಕೆ, ಅಂದರೆ ಅದರಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದೇ ಅಂತ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸಾಮಲ್ಲಿ ಕೇಳಿದ್ರೂ ನೀವು ಈಸಿಯಾಗಿ ಮಾಡ್ಬೋದು. ಇದನ್ನು ಪಾರ್ಟಿಷನ್ಸ್ ಬರೀದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 5, 6, 7, 8, 9, 10. ಓಕೆ, ಅವತ್ತು ಪ್ರಾಕ್ಟೀಸ್ ಮಾಡಿ ಪಾರ್ಟಿಷನ್ಸ್ ಬರೀದು. ಆ್ಯಂಡ್ ಒನ್ ಮೋರ್ ಥಿಂಗ್, ಅದರಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದು ಎಲ್ ಸಿ ಎಮ್ಸ್ನ ಬರೆದು ನೋಡಿ. ಓಕೆ, ಆ್ಯಂಡ್ ಲೈಕ್ S5, S4, S6 ಆ್ಯಂಡ್ S7 ಈ ಎಲಿಮೆಂಟ್ಸ್ದು
ಪ್ರತಿಯೊಂದು ಎಲಿಮೆಂಟ್ದು ಪ್ರತಿಯೊಂದು ಪಾರ್ಟಿಷನ್ದು ಎಲ್ ಸಿ ಎಮ್ ಬರೀರಿ. ಆ್ಯಂಡ್ ಅದರಲ್ಲಿ 2 ಆರ್ಡರ್ ಎಲಿಮೆಂಟ್ಸ್ದು ನಂಬರ್ ಆಫ್ 2 ಆರ್ಡರ್ ಎಲಿಮೆಂಟ್ಸು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 3 ಆರ್ಡರ್ ಎಲಿಮೆಂಟ್ಸು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು. ಹಾಗೆ ನೀವು ಈ ಕ್ವಶನ್ ನೋಡಿ. ದ ಆರ್ಡರ್ ಆಫ್ ಸೈಲರ್ 2 ಸಬ್ ಗ್ರೂಪ್ ಆಫ್ ಎಸ್ ಟು ಎನ್ ದ ಸಿಮಿಟ್ರಿಕ್ ಗ್ರೂಪ್ ಆಫ್ ಡಿಗ್ರಿ 2 ಪವರ್ ಆಫ್ ಎನ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಇದರಲ್ಲಿ ನೀವೇನು ಮಾಡಬೇಕು, ದ ಆರ್ಡರ್ ಆಫ್ ದಿ ಸೈಲರ್ 2 ಸಬ್ ಗ್ರೂಪ್ನ ಫೈಂಡ್ ಔಟ್ ಮಾಡಬೇಕು. ಇದಕ್ಕೊಂದು ಟ್ರಿಕ್ ಅನ್ನೋದು ನೋಡಿ, ಇದನ್ನು ನೆನಪಿಕೊಳ್ಳಿ. ರಿಸಲ್ಟ್ ಇದು. ಈ ರಿಸಲ್ಟನ್ನ ನೆನಪಿಕೊಳ್ಳಿ. ದ ಆರ್ಡರ್ ಆಫ್ ಸೈಲೋ ಪಿ ಸಬ್ ಗ್ರೂಪ್ is equal to 2 power of vp of n factorial. ಸಬ್ ಗ್ರೂಪ್ ಆಫ್ ಎಸ್ ಎನ್. n factorial ಅನ್ನೋದೇನು, ಆರ್ಡರ್ ಆಫ್ ದಿ ಎಸ್ ಎನ್, ದಟ್ ಈಸ್ n factorial. ಆ್ಯಂಡ್ ವಿ ಪಿ ಆಫ್ ಎನ್ ಫ್ಯಾಕ್ಟೋರಿಯಲ್ ಅಂದರೆ ಏನು, ಸಮೇಷನ್ ಕೆ ಈಸ್ ಈಕ್ವಲ್ ಟು 1 to infinity. ಫ್ಲೋರ್ ಫಂಕ್ಷನ್ ಎನ್ ಬೈ ಪಿ ಪವರ್ ಆಫ್ ಕೆ ಅಂತ ಬರಿತೀವಿ. ದಿಸ್ ಈಸ್ ದ ಫಾರ್ಮುಲಾ. ಇವಾಗ ಇದ್ರ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ಇವಾಗ ಪಿ ಅನ್ನೋದೇನಿದೆ ನೋಡಿ, ಇಲ್ಲಿ ಪಿ ಅನ್ನೋದೇನು 2 ಸಬ್ ಗ್ರೂಪ್ ಅಂತ ಕೊಟ್ಟಿದ್ದಾನೆ. ಪಿ ವ್ಯಾಲ್ಯೂ 2. ಆ್ಯಂಡ್ ವಾಟ್ ಈಸ್ ದ ಆರ್ಡರ್ ಆಫ್ ಎಸ್ 2 ಪವರ್ ಆಫ್ ಎನ್, 2 ಪವರ್ ಆಫ್ ಎನ್ ಫ್ಯಾಕ್ಟೋರಿಯಲ್ ಆಗುತ್ತೆ. ಅಂದರೆ ನಾವು v2 ಆಫ್ 2 ಪವರ್ ಆಫ್ ಎನ್ ಫ್ಯಾಕ್ಟೋರಿಯಲ್ನ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಈಕ್ವಲ್ ಟು ಸಮೇಷನ್ ಕೆ ಈಸ್ ಈಕ್ವಲ್ ಟು 1 to infinity ಗ್ರೇಟೆಸ್ಟ್ ಇಂಟೀಜರ್ ಆಫ್ ಫ್ಲೋರ್ ಫಂಕ್ಷನ್ ಆಫ್ ಎನ್ ಅಂದರೆ 2 ಪವರ್ ಆಫ್ ಎನ್ ಬೈ ಪಿ ಅನ್ನೋದು 2 ಪವರ್ ಆಫ್ ಕೆ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಇಲ್ಲಿ ಒನ್ ಮೋರ್ ಥಿಂಗ್, 2 ಪವರ್ ಆಫ್ ಕೆ ಡಿವೈಡ್ಸ್ 2 ಪವರ್ ಆಫ್ ಎನ್ ಇದೆ. ಇದರಲ್ಲಿ ಕಂಡೀಷನ್ಸು ನಮಗೆ ಏನಾದರೂ ಸಪೋಸ್ ಡಿನಾಮಿನೇಟರ್ ಏನಾದರೂ ನ್ಯೂಮಿನೇಟರ್ಕನ್ನ ಜಾಸ್ತಿ ಇದೆ, ಇದ್ರ ವ್ಯಾಲ್ಯೂ ಅನ್ನೋದು 0 ಆಗುತ್ತೆ. ಬಟ್ ನೀವು ಆಪ್ಷನ್ಸ್ ಚೆಕ್ ಮಾಡಿದ್ರೆ ಎಲ್ಲ ಸಮಥಿಂಗ್ 2 ಪವರ್ ಆಫ್ ಎನ್, 2 ಪವರ್ ಆಫ್ 2 ಪವರ್ ಆಫ್ ಎನ್ ಸಮಥಿಂಗ್ ಹಂಗೆ ಇದೆ. ಅದರಿಂದ ಇದೇನಾಗುತ್ತೆ ಅಂದರೆ, ನೀವು ಅಬ್ಸರ್ವ್ ಮಾಡಿದರೆ ಇಲ್ಲಿ 2 ಪವರ್ ಆಫ್ ಕೆ ಡಿವೈಡ್ಸ್ 2 ಪವರ್ ಆಫ್ ಎನ್ ಇದೆ. ಫಾರ್ ಕೆ ಈಸ್ ಲೆಸ್ ದೆನ್ ಎನ್ ಇದೆ. ಇದರಿಂದ ನಾವೇನು ಮಾಡ್ಬೋದು, ಈ ಫ್ಲೋರ್ ಫಂಕ್ಷನ್ ನಮಗೆ ಬೇಕಾದದನ್ನು ನಾವು ರಿಮೂವ್ ಮಾಡ್ಕೊಬೋದು. ಸಮೇಷನ್ ಕೆ ಈಸ್ ಈಕ್ವಲ್ ಟು 1 to, ಆ್ಯಂಡ್ ಒನ್ ಮೋರ್ ಥಿಂಗ್, ಕೆ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂದರೆ ಕೆ ಈಸ್ ಲೈಸ್ ಬಿಟ್ವೀನ್ 1 to n ಇರುತ್ತೆ. ಕೆ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1, ದಟ್ ಈಸ್ ಕೆ ಈಸ್ ಗ್ರೇಟರ್ ದೆನ್ 1, ದಟ್ ಈಸ್ ದ ಮೀನಿಂಗ್. ಕೆ ಈಸ್ ಲೈಸ್ ಬಿಟ್ವೀನ್ 1 to n 1 ಇರುತ್ತೆ. ಅದರಿಂದ 1 to n ತೊಗೊಳ್ತೀನಿ. ಆ್ಯಂಡ್ 2 ಪವರ್ ಆಫ್ ಎನ್ ಬೈ 2 ಪವರ್ ಆಫ್ ಕೆ. ಇವಾಗ ಕೆ ಹತ್ರ 1 ಕೆ ಈಸ್ ಈಕ್ವಲ್ ಟು 1 ಪುಟ್ ಮಾಡಿದರೆ ಯು ಗೆಟ್ 2 ಪವರ್ ಆಫ್ 1 ಪ್ಲಸ್ 2 ಪವರ್ ಆಫ್ ಎನ್ ಬೈ 2 ಸ್ಕ್ವೇರ್ ಪ್ಲಸ್ 2 ಪವರ್ ಆಫ್ ಎನ್ ಬೈ 2 ಪವರ್ ಆಫ್ ಎನ್. ಇವಾಗ ಬೈ ಯೂಸಿಂಗ್ ಇದನ್ನು ಸಿಂಪ್ಲಿಫೈ ಮಾಡಿದರೆ 2 ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ 2 ಪವರ್ ಆಫ್ ಎನ್ ಮೈನಸ್ 2 ಪ್ಲಸ್ 1 ಪ್ಲಸ್ 2 ಪವರ್ ಆಫ್ 0 ಹಿಂಗೆ ಬರುತ್ತೆ. ಬೈ ಯೂಸಿಂಗ್ ದಿ ಜಾಮೆಟ್ರಿಕ್ ಸೀರೀಸ್ ಯೂಸ್ ಮಾಡಿದರೆ ಎಸ್ ಎನ್ ಈಸ್ ಈಕ್ವಲ್ ಟು ಎ ಇಂಟು ಆರ್ ಪವರ್ ಆಫ್ ಎನ್ ಮೈನಸ್ 1 ಬೈ ಆರ್ ಮೈನಸ್ 1. ಇದರಲ್ಲಿ ಎ ವ್ಯಾಲ್ಯೂ ಫಸ್ಟ್ ಟರ್ಮ್, ಇದರಲ್ಲಿ ಇಲ್ಲಿ ಈ ಸೈಡ್ನಿಂದ ನೀವು ಫಸ್ಟ್ ಟರ್ಮ್ ತಗೊಳ್ಳಿ. ಇಲ್ಲಿ ಎ ಈಸ್ ಈಕ್ವಲ್ 2 ಪವರ್ ಆಫ್ 0 1 ಆ್ಯಂಡ್ ರೇಷಿಯೋ ಕಾಮನ್ ರೇಷಿಯೋ ಎಷ್ಟಾಗುತ್ತೆ, ಆರ್ 2 ಇದೆ. ಇದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಸ್ ಎನ್ ಏನು ಬರುತ್ತೆ ನಿಮಗೆ, ಎಸ್ ಎನ್ ನಥಿಂಗ್ ಬಟ್ ವಾಟ್, ಇದ್ರ ವ್ಯಾಲ್ಯೂ ಅಂದರೆ ಡೈರೆಕ್ಟಾಗಿ ಬರೀರಿ ವಿ 2 ಆಫ್ 2 ಪವರ್ ಆಫ್ ಎನ್ ಫ್ಯಾಕ್ಟೋರಿಯಲ್ ದಟ್ ಈಸ್ ಈಕ್ವಲ್ ಟು 1 ಇಂಟು 2 ಪವರ್ ಆಫ್ ಎನ್ ಮೈನಸ್ 1 ಬೈ 2 ಮೈನಸ್ 1 ದಟ್ ಈಸ್ ಈಕ್ವಲ್ ಟು 2 ಪವರ್ ಆಫ್ ಎನ್ ಮೈನಸ್ 1. ಇದ್ರ ವ್ಯಾಲ್ಯೂ ಬಂತು. ದೇರ್ ಫೋರ್ the order of the silo 2 subgroup is equal to 2 power of v2 of 2n factorial that is equal to 2 power of ಇದೇನು ಬಂತು 2 power of n minus 1 ಹಿಂಗೆ ಬರುತ್ತೆ. ಅಂದರೆ ವಿಚ್ ಆಪ್ಷನ್ ಕರೆಕ್ಟ್ ಆಗುತ್ತೆ,
ಆಪ್ಷನ್ 3 ಅನ್ನೋದು ಕರೆಕ್ಟ್ ಆಗುತ್ತೆ. ಬೇಕಾದರೆ ನೀವು n ಈಸ್ ಈಕ್ವಲ್ ಟು ಸಮಥಿಂಗ್ ಫಿಕ್ಸ್ ಮಾಡಿಕೊಂಡು ಕೂಡ ಚೆಕ್ ಮಾಡೋದು. n ಈಸ್ ಈಕ್ವಲ್ ಟು 1, ಓಕೆ, n ಈಸ್ ಈಕ್ವಲ್ ಟು ಹಿಂಗೆ ಫಿಕ್ಸ್ ಮಾಡಿ ಕೂಡ ನೀವು ಚೆಕ್ ಮಾಡ್ಬೋದು. ಇಲ್ಲಾಂದರೆ ಜನ್ರಲ್ ಆಗಿ ಕೂಡ ಹೀಗೆ ಚೆಕ್ ಮಾಡ್ಬೋದು. ಓಕೆ, ಇದನ್ನು ನೆನಪಿಟ್ಕೊಳ್ಳಿ ಈ ಒಂದು ಟ್ರಿಕ್ನ. ಆ್ಯಂಡ್ ಇಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಫಾರ್ ಆಲ್ n ಬಿಲಾಂಗ್ಸ್ ಟು n ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲೇನು ಮಾಡ್ತೀರಂದರೆ ಫಾರ್ ಆಲ್ n ಬಿಲಾಂಗ್ಸ್ ಟು n ಅಂದರೆ ಪ್ರತಿಯೊಂದು ನ್ಯಾಚುರಲ್ ನಂಬರ್ಗೂ ಇದು ಓಲ್ಡ್ ಆಗುತ್ತೆ ಈ ಕಂಡೀಷನ್ ಅಂತ ಹೇಳ್ತಾ ಇದ್ದಾನೆ. ಆವಾಗ ಫಸ್ಟ್ ಕಂಡೀಷನ್, ಫಸ್ಟ್ ಆಪ್ಷನ್ ನಾನೇನು ಮಾಡ್ತೀನಿ, n ಈಸ್ ಈಕ್ವಲ್ ಟು 1 ಅಂತ ಫಿಕ್ಸ್ ಮಾಡ್ಕೊತೇನೆ. ಓಕೆ, 1 ಅನ್ನೋದು ನ್ಯಾಚುರಲ್ ನಂಬರು. ಫಸ್ಟ್ ಕಂಡೀಷನ್ ಚೆಕ್ ಮಾಡೋಣ. 3 power of 1 plus 1 which is less than 2, 1 plus 2, 3 square which is less than 2 plus 2, 4, 9 which is less than 4. ಇದು ಪಾಸಿಬಲ್ ಆಗುತ್ತಾ? 9 is less than 4 ಆಗುತ್ತಾ ಅಂದರೆ ಇಸ್ ನಾಟ್ ಟ್ರೂ. ಓಕೆ, ಅರ್ಥ ಆಗ್ತಿದೆಯಾ? 9 ಅನ್ನೋದು 4 ದೊಡ್ಡದು, ಬಟ್ ಇಲ್ಲೇನು ಹೇಳ್ತಾ ಇದ್ದಾನೆ, 9 ಅನ್ನೋದು 4 ಚಿಕ್ಕದಂತ ಹೇಳ್ತಾ ಇದ್ದಾನೆ. ಅದರಿಂದ ಇದು ನಮಗೆ ರಾಂಗ್. ಓಕೆ, ಇದು ನಮಗೆ ರಾಂಗ್ ಆಗುತ್ತೆ. ಇದನ್ನು ಎಲಿಮಿನೇಟ್ ಮಾಡಿ. ಸೆಕೆಂಡ್ ಆಪ್ಷನ್ನು 3 power of 1 which is less than 2, 1 plus 1 less than 3. It is also not true. ಓಕೆ, ಒಂದು ನಂಬರು ಅದೇ ನಂಬರ್ಗೆ ಗ್ರೇಟರ್ ಇರಲ್ಲ. ಓಕೆ, ಅದರಿಂದ ವಿಚ್ ಈಸ್ ನಾಟ್ ಟ್ರೂ, ಇದು ಕೂಡ ಕರೆಕ್ಟ್ ಆಗಲ್ಲ. ಥರ್ಡ್ ಒನ್ನು 3 power of 1 which is greater than 2, 1 plus 1, ಇಲ್ಲಿ ಕೂಡ ಸೇಮ್, ಇದು ಕೂಡ ಕರೆಕ್ಟ್ ಆಗಲ್ಲ. ಇನ್ನು ಫೋರ್ತ್ ಆಪ್ಷನ್ ನೋಡಿದರೆ 3 power of 1 ಗ್ರೇಟರ್ ದನ್ ಆರ್ ಈಕ್ವಲ್ ಟು 2, 1 plus 1, 3 ವಿಚ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3. ಈಕ್ವಾಲಿಟಿ ಸಿಂಬಲ್ ಕೊಟ್ಟಿದ್ದಾನೆ, ಅದರಿಂದ ಇದು ಕರೆಕ್ಟ್. ಓಕೆ, ಫೋರ್ತ್ ಆಪ್ಷನ್ನ ನಮಗೆ ಕರೆಕ್ಟ್ ಆಗುತ್ತೆ. ಓಕೆ, ಇಷ್ಟು ಗ್ರೂಪ್ ಥಿಯರಿಯಲ್ಲಿ ಸೊಲ್ಯೂಷನ್ಸು. ಓಕೆ, ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.